ಎಲ್ಲರ ಆತ್ಮೀಯರಿಗೂ ನಮಸ್ಕಾರಗಳು. ಇಂದಿನ ವಿಷಯ ತಲ್ಲೀನತೆಯ ಮಹತ್ವ. ಈ ವಿಷಯ ಕುರಿತು ಮಾತಾಡೋಣ. ನೋಡಿ, ಗುರುಕುಲದಲ್ಲಿ ಅನೇಕ ಶಿಷ್ಯರಿದ್ದರು. ಒಮ್ಮೆ ಗುರು ಶಿಷ್ಯರೊಂದಿಗೆ ಮೋಕ್ಷ ಅಥವಾ ಭಗವಂತನ ದರ್ಶನ ಪಡೆಯುವುದಕ್ಕೆ ನಾಮಜಪದ ಮಹತ್ವವನ್ನು ತಿಳಿಸಿದರು. ಶಿಷ್ಯರಿಗೆ ಮಂತ್ರವನ್ನು ಅನುಗ್ರಹಿಸಿದರು. ಪ್ರತಿನಿತ್ಯ ಹೆಚ್ಚು ಹೆಚ್ಚು ಜಪವನ್ನು, ಏಕಾಗ್ರತೆ ಹಾಗೂ ಅದರ ಗುಣಮಟ್ಟದ ಬಗ್ಗೆ ಜಾಗೃತಿ ವಹಿಸಿ ಮಾಡಿರಿ. ಆದ್ದರಿಂದ ಭಗವಂತ ದರ್ಶನವು ಪ್ರಾಪ್ತವಾಗುತ್ತದೆ ಎಂದು ಗುರು ಹೇಳಿದರು. ಗುರುವಿನ ಅಣತಿಯಂತೆ ಶಿಷ್ಯರು ಪ್ರಾಮಾಣಿಕವಾಗಿ ಜಪವನ್ನು ಮಾಡಲಾರಂಭಿಸಿದರು. ಕೆಲವು ದಿನಗಳಾದ ಮೇಲೆ ಗುರುಗಳು ಶಿಷ್ಯರನ್ನು ಕರೆದರು. ಯಾರು ಎಷ್ಟೆಷ್ಟು ಜಪವನ್ನು ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿದರು. 1000, 2000, 5000, 10,000 ಎಂದು ಶಿಷ್ಯರು ತಾವು ಮಾಡುತ್ತಿದ್ದ ಪ್ರತಿನಿತ್ಯದ ಜಪದ ಸಂಖ್ಯೆಯನ್ನು ಹೇಳಿದರು. ಒಬ್ಬ ಶಿಷ್ಯ ಮಾತ್ರ 1 ಬಾರಿ ಎಂದು ಹೇಳಿದನು. ಈತನ ಮಾತು ಕೇಳಿ ಇತರ ಶಿಷ್ಯರು ನಗಲಾರಂಭಿಸಿದರು. ಆತನನ್ನು ಗುರುಗಳು ಚೆನ್ನಾಗಿ ಬೈಯುತ್ತಾರೆ ಎಂದುಕೊಂಡರು. ಸಮಾಧಾನ ಚಿತ್ತದಿಂದ ಗುರುಗಳು, ವತ್ಸ, ನಿನಗೆ ಸಮಯ ಸಿಗಲಿಲ್ಲವೇ? ಯಾವ ಕಾರಣದಿಂದ ಹಾಗೆ ಹೇಳುತ್ತಿರುವೆ ಎಂದು ಶಿಷ್ಯರನ್ನು ಪ್ರಶ್ನಿಸಿದರು. ಗುರುಗಳೇ, ನಾನು ಮಂತ್ರವನ್ನು ಮಾಡಲು ಪ್ರಾರಂಭಿಸುತ್ತಿದ್ದಂತೆ ದೇವರಲ್ಲಿ ನನ್ನ ಮನಸ್ಸು ತಲ್ಲೀನವಾಗಿ ಬಿಡುತ್ತದೆ. ಅವನ ಸುಂದರ ರೂಪವನ್ನು ಕಂಡು ಮನಸ್ಸು ಆನಂದ ಸಾಗರದಲ್ಲಿ ಮುಳುಗುತ್ತಿದ್ದಂತೆ ಅನುಭವವಾಗುತ್ತದೆ. ಮನಸ್ಸು ಸಂಪೂರ್ಣವಾಗಿ ಭಗವಂತನಲ್ಲಿ ತಲ್ಲೀನವಾಗಿ ಮಂತ್ರ ಹೇಳಲು ಸಾಧ್ಯವಾಗುತ್ತಿಲ್ಲ ಎಂದು ಶಿಷ್ಯನು ಉತ್ತರಿಸಿದನು. ಗುರುಗಳು ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ತಮ್ಮ ಆಸನದಿಂದ ಎದ್ದು, ನೀನೇ ಧನ್ಯ ಎಂದು ಶಿಷ್ಯನನ್ನು ಆಲಿಂಗಿಸಿಕೊಂಡರು. ಶಿಷ್ಯರೇ, ನೀವು ಭಗವಂತನ ದರ್ಶನಕ್ಕೆಂದು ಜಪವನ್ನು ಮಾಡುತ್ತಿದ್ದೀರಿ. ಆದರೆ ಇವನು ಆಗಲೇ ಆ ಸಿದ್ಧಿಯನ್ನು ಪಡೆದು ಬಿಟ್ಟಿದ್ದಾನೆ ಎಂದರು. ಶಿಷ್ಯರು ತಮ್ಮ ಅಜ್ಞಾನ ಹಾಗೂ ಸಂಕುಚಿತ ಮನೋಭಾವಕ್ಕೆ ನಾಚಿ ಅವನ ಬಳಿ ಕ್ಷಮೆಯಾಚನೆ ಕೇಳಿದರು. ಭಕ್ತಿ ಎಂದರೆ ಭಗವಂತನ ನಡೆಗಿರುವ ಪರಮ ಪ್ರೇಮ ಸ್ವರೂಪ. ಅದನ್ನು ಪಡೆಯಲು ನಾವು ಧ್ಯಾನ, ಪಾರಾಯಣ, ಪ್ರಾರ್ಥನೆ, ತಪಸ್ಸು ಮಾಡಲೇಬೇಕೆಂದು ಗುರುಗಳು ಶಿಷ್ಯರಿಗೆ ಹೇಳಿದರು. ಇಲ್ಲಿ ನೋಡುವಂಥ ವಿಷಯವೇನೆಂದರೆ, ಯಾವುದೇ ಕೆಲಸದಲ್ಲಿ ಧ್ಯಾನಪೂರ್ವಕವಾಗಿ ಮಾಡಿದಾಗ ಆ ಕೆಲಸ ಯಶಸ್ಸು ಆಗಲು ಸಾಧ್ಯ ಎಂದು ಇಲ್ಲಿ ನಾವು ಕಂಡುಕೊಳ್ಳಬಹುದು.